ನಿಮಗೆ ವಿಷ್ಣುವರ್ಧನ್ ಸಾಹಸ ಸಿಂಹ ವಿಷ್ಣುವರ್ಧನ್ ಅಂತ ನಿಮಗೆ ಏನ್ ಪ್ರೀತಿ ಇದೆಯೋ ನಮಗೆ ಅಪ್ಪ ಅವ್ರ ಅನ್ನೋದು ಪ್ರೀತಿ ಇದೆ ರಾಜ. ಅರ್ಥ ಮಾಡ್ಕೊಳ್ಳಿ ನನ್ನ. ನಾವು ಯಾಕದನ್ನ ಆತರ ಆಗ್ಬೇಕು ಅಂತ ಬಯಸ್ತೀವಿ ಹೇಳಿ? ಬಾಯಿ ಮಾತಿಗೆ ನಾವು ಅಪ್ಪ ಅಂತ ಹೇಳಲ್ಲ, ಯಾಕತ್ರ ಅನ್ಕೊಳ್ತೀವಿ? ಆಮೇಲೆ ನೀವು ಯಾಕೆ ಹತ್ರ ಅನ್ಕೊಳ್ತೀರಿ? ಕುಟುಂಬದವರು ಯಾಕೆ ವಿಲನ್ ಯಾಕೆ ಅನ್ಕೊಳ್ತೀರಿ ಕುಟುಂಬದವ್ರನ್ನ? ಇವತ್ತಷ್ಟು ದೊಡ್ಡ ಸ್ಮಾರಕ ಆಗಿದೆ, ಹೇಗಾಯ್ತು ರಜಾ? ಅದು ಹೇಗಾಯ್ತು? 5 ಎಕರೆ ಜಾಗದಲ್ಲಾಗಿದೆ. ಅದಕ್ಕೂ ನಮ್ಮ ಮೇಲೆ ಆರೋಪ ಹೊರಿಸಿದ್ರು. ವ್ಯಾಪಾರೀಕರಣ. ಹೇಗ್ ವ್ಯಾಪಾರೀಕರಣ? ಸರ್ಕಾರದ ದುಡ್ಡು, ಸರ್ಕಾರದ ಜಾಗ, ಸರ್ಕಾರದ ಯೋಜನೆ, ಹೇಗ್ ದುಡ್ಡು, ಹೇಗೆ ವ್ಯಾಪಾರೀಕರಣ? ನಮ್ಮ ಮೇಲೆ ಯಾಕೆ ಆರೋಪ? ನಾವು ಎಷ್ಟು ಬಾರಿ ಕಚೇರಿಗಳನ್ನ ಅಲ್ದಿದ್ದೀವಿ ಗೊತ್ತಾ ನಿಮಗೆ? ನಾನು ಪ್ರತಿಯೊಂದು ವಿಡಿಯೋಗಳನ್ನ ಅವಾಗ ಅಷ್ಟೊಂದು ಸಾಮಾಜಿಕ ಜಾಲತಾಣನೂ ಇರಲಿಲ್ಲ. ಪ್ರತಿಯೊಂದು ಜಾಗಕ್ಕೆ ಹೋದಾಗ ನಾನು ವಿಡಿಯೋಗಳನ್ನ ಹಂಚ್ಕೊಳ್ತಾ ಇರಲಿಲ್ಲ, ಹಂಚ್ಕೊಂಡೂ ಇಲ್ಲ. ನಾನು ಅಂದ್ರೆ ನಾನು ಒಬ್ಬನೇ ಅಲ್ಲ, ಅಮ್ಮ ಅಂಡ್ ನಾನು ಇಬ್ರು. ಎಷ್ಟು ಅಲ್ದಿದೀವಿ ಗೊತ್ತಾ ನಿಮಗೆ? ಏನು ಪ್ರಯತ್ನಗಳ ಬಗ್ಗೆ ಗೊತ್ತೇ ಇಲ್ಲ ನಿಮಗೆ. ಹೇಗೆ ನೀವು ಮಾತಾಡ್ತೀರಿ? ಆರೋಪಗಳನ್ನ ಯಾಕೆ ಹೊರಿಸ್ತೀರಿ? ನಮ್ ಜೊತೆಗೆ ಸೇರ್ಕೊಳ್ಳಿ ಅಂತ ಕೇಳ್ತಾ ಇದ್ದೀನಿ ನಾನು. ನೀವುಗಳೇ ನಮ್ಮ ಶಕ್ತಿ ಅಂತ ಕೇಳ್ಕೊತಾ ಇದ್ದೀನಿ ನಾನು. ಸಿಂಹಗಳು ಅಂತ ಹೇಳ್ತಾ ಇದ್ದೀನಿ, ಸಿಂಹಿಣಿಯರು ಅಂತ ಹೇಳ್ತಾ ಇದ್ದೀನಿ. ಸುಮ್ಮನೆ ಬಾಯಿ ಮಾತಿಗೆ ಹೇಳಲ್ಲ ನಾನು ಅದನ್ನ. ನಿಮ್ ಶಕ್ತಿ ಏನು ಅನ್ನೋದು ನನಗೆ ಗೊತ್ತು. ಆದ್ರೆ ನಿಮ್ಮ ಮಧ್ಯ, ನಮ್ಮ ಮತ್ತೆ ನಿಮ್ಮ ಅಂತಂದ್ರೆ ನಿಜವಾದ ಅಭಿಮಾನಿಗಳ ಮಧ್ಯ ಯಾರಾದ್ರೂ ಬಿರುಕು ಬೀಳಿಸ್ತಾ ಇದ್ದಾರೆ. ಅದನ್ನ ಯಾರು ಪತ್ತೆ ಹಚ್ಚಿ ಸುಮ್ನೆ ಆರೋಪಗಳನ್ನ ಹೊರಿಸ್ತಾರೆ. ಅವ್ರನ್ನ ಕೇಳಿ, ಗೊತ್ತಾ ಅವ್ರಿಗೆ? ತಿಳ್ಕೊಂಡಿದಾರ ಅವರು? ಪತ್ತೆ ಹಚ್ಚಿದಾರ? ಸುಮ್ನೆ ಹೇಳ್ಬಿಟ್ರೆ ಮಾತಿಗೆ ಬಂದಿದ್ದು ಏನೇನೋ ಹೇಳ್ಕೊಂಡು ಕಾಮೆಂಟ್ಗಳು ನೋಡ್ತಾ ಇದ್ದೀನಿ ಸಾಮಾಜಿಕ ಜಾಲತಾಣಗಳಲ್ಲಿ. ಅರೆ, ವಿ ಡೋಂಟ್ ಡಿಸರ್ವ್ ದಿಸ್ ಟ್ರೀಟ್ಮೆಂಟ್ ಅಟ್ ಆಲ್. ವಿ ಡೋಂಟ್ ಡಿಸರ್ವ್ ದಿಸ್. ತಿಳ್ಕೊಳ್ಳಿ, ಇದರ ಹಿಂದೆ ಆಗಿರ್ತಕ್ಕಂಥ ಪರಿಶ್ರಮನ ತಿಳ್ಕೊಳ್ಳಿ, ಹೋರಾಟ ತಿಳ್ಕೊಳ್ಳಿ. ಏನು ಗೊತ್ತಿಲ್ಲದೆ ದಯವಿಟ್ಟು ಮಾತಾಡಕ್ ಹೋಗ್ಬೇಡಿ. ನಿಮ್ಮನ್ನೆಲ್ಲ ನಾವು ಪ್ರೀತಿಸ್ತೀವಿ ರಾಜಾ, ನಿಮ್ಮನ್ನೆಲ್ಲ ತುಂಬಾ ಪ್ರೀತಿಸ್ತೀವಿ ನಾವು ಕೇಳ್ಕೊಳ್ಳೋದು ಇಷ್ಟೇ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಮ್ಮನ್ನ. ನಾವು ಇದನ್ನ ಇಲ್ಲಿ ಪೂಜೆ ಮಾಡಬೇಡಿ ಅಂತ ಯಾವತ್ತೂ ಹೇಳಿಲ್ಲ. ಮಾಡ್ಕೊಳ್ಳೋದಕ್ಕೆ ಅವಕಾಶ ಮಾಡ್ಕೊಡಿ ಅಂತ ಕೇಳ್ಕೊಂಡಿದೀವಿ. ಸ್ಮಾರಕ ಆಗೋದೇ ಇಲ್ಲ ಅಂತ ಗೊತ್ತಾದ ಮೇಲೆ 6.5 ವರ್ಷ ಪ್ರಯತ್ನ ಪಟ್ಟಿದೀವಿ. ನಾನು ಎಷ್ಟೋ ಸತಿ ಹೇಳಿದ್ದೀನಿ ಕೂಡ, ಸರ್ ನಮ್ಮ ಇಲ್ಲಿ ಚಪ್ಪಲಿ ಸೌದಿಲ್ಲ, ನಮ್ಮ ಕಾಲುಗಳೇ ಸೌದು ಹೋಗಿದೆ ಅಂತ. ಅಷ್ಟು ಅಲ್ದು ನಮ್ಗೆ ಸಾಕಾಗಿ ಹೋಗಿತ್ತು. ಮಾನ್ಯ ಮುಖ್ಯಮಂತ್ರಿಗಳೇ ನಮಗ್ ಸೂಚಿಸಿದ್ರು, ಇಲ್ಲ ಆಗ್ತಾ ಇಲ್ಲ, ಬೇರೆ ಕಡೆ ಹೋಗಿ. ಅವ್ರು ಹೇಳದ ಮೇಲೆ ಅಲ್ಲೂ ಕೂಡ ನಿಮ್ಗೆ ಗೊತ್ತಿಲ್ಲ, ನಾನು ಹೇಳ್ತಾ ಹೋದ್ರೆ ಒಂದು ದೊಡ್ಡ ಪುಸ್ತಕನೇ ಬರೀಬಹುದು. ಇಲ್ಲೂ ಬೆಂಗಳೂರಲ್ಲೇ ಎಷ್ಟೋ ಜಾಗಗಳು ನೋಡಿದ್ದಾಯ್ತು, ಅಲ್ಲೂ ಒಂದಿಷ್ಟು ವರ್ಷಗಳು ಹೋಯ್ತು. ಮೈಸೂರಲ್ಲೂ ಒಂದಿಷ್ಟು ಜಾಗಗಳು ನೋಡಿದ್ದಾಯ್ತು. ಈಗ ಆಗಿರೋ ಸ್ಮಾರಕ ಅಲ್ಲೂ ಒಂದಿಷ್ಟು ಜನ ಕೇಸ್ ಹಾಕಿದ್ರು, ಅಲ್ಲೂ ಒಂದಿಷ್ಟು ಹೋರಾಟ ಆಯ್ತು. ಕಂಠೀರವ ಸ್ಟುಡಿಯೋದು ಕೆಲವರು ಕೇಳ್ತಾ ಇರ್ತಾರೆ, ಗವರ್ಮೆಂಟ್ ಅವ್ರು ಹೇಳಿದ್ದು ನೀವು ಯಾಕೆ ಮಾಡ್ಲಿಲ್ಲ ಅಂತ. ಅದು 2018 ಸುಮಾರು ಏನೋ ಕೇಳಿದ್ರು ನಮ್ಮನ್ನ. ಆಗ ಆಲ್ರೆಡಿ ಮೈಸೂರಲ್ಲಿ ನಮಗೆ ಜಾಗ ಕೊಟ್ಟಿದ್ರು, ಜಾಗದ ಬಗ್ಗೆ ಎಲ್ಲ ಮಾತುಗಳಾಗಿದ್ದು. ಕೋರ್ಟ್ ಕೇಸ್ ಏನೋ ಒಂದು ಸ್ವಲ್ಪ ದಿವಸದಲ್ಲಿ ಮುಗಿಯುತ್ತೆ, ಅಲ್ಲಿ ನೀವು ಸ್ಮಾರಕ ಕಟ್ಟಬಹುದು ಅಂತ ಹೇಳಿದ್ರು. 1 ಜಾಗ, 2 ಜಾಗ, 3 ಜಾಗ, 4 ಜಾಗ, ಈ ತರ ಜಾಗಗಳು ಬದಲಾಗ್ತಾನೆ ಹೋಗಿದ್ವು. ಅದಕ್ಕೆ ಅಲ್ಲಿ ಆಗ್ತಾ ಇದೆ, ಈಗ ಇನ್ನೂ ಆಗ್ತಾ ಇದೆ. ಕೆಲವೇ ದಿನಗಳಲ್ಲಿ ಆಗೋ ಸಾಧ್ಯತೆ ಇದ್ದಾಗ ಈಗ ಕಂಠೀರವ ಅಂತ ಹೇಳಿದ್ರೆ ಅವಾಗ ನಾವು ಅದನ್ನ ಬೇಡ ಅಂತ ಹೇಳೋದು. ಅದನ್ನ ಅರ್ಥ ಮಾಡ್ಕೊಳ್ಳಿ. 2009 ಡಿಸೆಂಬರ್ 30ಕ್ಕೆ ಕಂಠೀರವದಲ್ಲಿ ಮಾಡ್ತೀವಿ ಅಂತ ಹೇಳಿರ್ಲಿಲ್ಲ ನಮಗೆ. ಅದು ಕೆಲವರು ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಕೆಲವು ಪದಗಳನ್ನು ಹೇಳೋದಕ್ಕೆ ನಮಗೆ ಕಷ್ಟ ಆಗತ್ತೆ. ಆದ್ರೆ ಇಲ್ಲಿ ಹೂತ್ ಹಾಕಿರೋ ಜಾಗ ಅಲ್ಲ, ಇದು ದಹನ ಮಾಡಿರ್ತಕ್ಕಂಥ ಜಾಗ ಇತ್ತು. ಅವರ ವಿಭೂತಿ ಅಂತಂದ್ರೆ ಅವರ ಅಸ್ಥಿ, ಅದನ್ನ ಅಮ್ಮವರು ಅವ್ರಿಗೆ ಯಾಕೆ ಅನಿಸ್ತು ನಮ್ಗೆ ಗೊತ್ತಿಲ್ಲ. ಆದ್ರೆ ಅವರು ಒಂದು ಕಲಶದಲ್ಲಿ ಇಟ್ಕೊಂಡಿದ್ರು ಅದನ್ನ. ನಮ್ಮ ಎಲ್ಲಾ ಕುಟುಂಬದವ್ರಿಗೂ ಎಲ್ರಿಗೂ ಗೊತ್ತು, ನಮ್ಮ ಆಪ್ತ ಸ್ನೇಹಿತರಿಗೆ ಎಲ್ರಿಗೂ ಗೊತ್ತದು. ಒಂದು ಕಲಶದಲ್ಲಿ ಇಟ್ಟಿದ್ರು, ಅದನ್ನ ಇಡಿ ಅಂತ ಹೇಳಿದ್ರು. 6.5 ವರ್ಷ ಎಲ್ಲಿ ಪ್ರಯತ್ನ ಮಾಡಿ ಅದು ಆಗ್ಲಿಲ್ವೋ, ಅದನ್ನ ಎಲ್ಲಿ ಆಗತ್ತೋ ಸ್ಮಾರಕ, ಅದನ್ನ ಪ್ರತಿಷ್ಠಾಪನೆ ಮಾಡೋಣ ಅಂತ ಹೇಳಿದ್ರು. ಆಮೇಲೆ 2 ವರ್ಷಗಳ ಹಿಂದೆ 2023 ನಮ್ದು ಯಾವಾಗ ಅಲ್ಲಿ ಮೈಸೂರಲ್ಲಿ ಸ್ಮಾರಕ ಆಯ್ತು, ಅಲ್ಲಿ ಅದಕ್ಕೆ ಮುಂಚೆ ಒಂದು ತಿಂಗಳ ಹಿಂದೆ ಅಲ್ಲಿ ಪೂಜೆ ಮಾಡಿ ಪ್ರತಿಷ್ಠಾಪನೆ ಮಾಡಿ, ಈಗ ಅಲ್ಲಿ ಏನು ಪುತ್ಥಳಿ ನಿಂತಿದೆಯೋ ಅಪ್ಪ ಅವ್ರದ್ದು, ಅದು ಆ ಒಂದು ಕಲಶದ ಮೇಲೆ, ಆ ಒಂದು ಅವರ ಅಸ್ಥಿ ಮೇಲೆ ಅದು ನಿಂತ್ಕೊಂಡಿದೆ. ಅವ್ರು ನಿಂತ್ಕೊಂಡಿದ್ದಾರೆ ಅಲ್ಲಿ. ನಾವು ತುಂಬಾ ಶ್ರದ್ಧೆಯಿಂದ ಕೆಲಸ ಮಾಡಿದೀವಿ ಇದರ ಹಿಂದೆ ಸಾಕಷ್ಟು ಪರಿಶ್ರಮ ಇದೆ,
ಸಾಕಷ್ಟು ಹೋರಾಟ ಇದೆ. ದಯವಿಟ್ಟು ನಮ್ಮ ಮೇಲೆ ಆರೋಪಗಳನ್ನ ಹೊರಿಸ್ತಾ ಇರಬೇಡಿ. ಅರ್ಥ ಮಾಡ್ಕೊಳ್ಳಿ. ಇಲ್ಲ ನಮ್ಮ ಮನೆ ಬಾಗಿಲು ತೆಗೆದೇ ಇರುತ್ತೆ, ದಯವಿಟ್ಟು ಬನ್ನಿ, ಕೇಳ್ಕೊಳ್ಳಿ, ನೇರವಾಗಿ ಕೇಳಿ. ಏನಾದ್ರು ಪ್ರಶ್ನೆಗಳಿದ್ರೆ ಸುಮ್ನೆ ಕೂತ್ಕೊಂಡು ಎಲ್ಲೋ ಕೂತ್ಕೊಂಡು ಕೆಟ್ಟದಾಗಿ ಕಾಮೆಂಟ್ಗಳನ್ನ ಬರೆಯೋದು, ಆರೋಪಗಳನ್ನ ಹೊರಿಸೋದು ದಯವಿಟ್ಟು ಮಾಡಬೇಡಿ. ವಿ ಡೋಂಟ್ ಡಿಸರ್ವ್ ದಿಸ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.